ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದರ ಕುರಿತಾಗಿ ಚರ್ಚೆ ನಡೀತಾ ಇದೆ. ಕಷ್ಟದ ಸಂದರ್ಭದಲ್ಲಿ ನೀರು ಬಿಡಕ್ಕೆ ಹೇಗೆ ಸಾಧ್ಯ? ಸಂಕಷ್ಟದ ಸಂದರ್ಭ ಇದು. ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಹೇಗೆ ಬಿಡೋದು? ವರ್ಷ ಪೂರ್ತಿ ನಮಗೆ ಕುಡಿಯೋದಕ್ಕೆ ನೀರು ಬೇಕು. ಈ ಸರಿ ಅಷ್ಟು ಕಡಿಮೆ ಇದೆ ಡ್ಯಾಂಗಳಲ್ಲಿ ನೀರಿನ ಮಟ್ಟ. ಹಾಗಾಗಿ ನೀರು ಬಿಡೋದಕ್ಕೆ ಕಷ್ಟ ಆಗತ್ತೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಅಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಅಂದಾಜು 3 TMC ಇದ್ರೆ 3.5 TMC ಇಟ್ಟು 15 ದಿನ. 3,500 ಕ್ಯೂಸೆಕ್ಸ್ 3,500 ಕ್ಯೂಸೆಕ್ಸ್ 15 ದಿನ. 1 TMC 11,500 ಚಿಲ್ಲರೆ, 11,500 ಅನ್ಕೊಳ್ಳಿ. ಸ್ವಲ್ಪ 4-5 ಫಿಕ್ಸ್ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಒಂದು ಹೆಚ್ಚು ಕಮ್ಮಿ 6 TMC ಆಗುತ್ತೆ. ಹೆಚ್ಚು ಕಮ್ಮಿ 6 TMC ಇಲ್ಲ, 4 ಚಿಲ್ಲರೆ ಆಗುತ್ತೆ. 4 ಚಿಲ್ಲರೆ ಆಗುತ್ತೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮ್ಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಅಷ್ಟು ಬೇಕಾಗುತ್ತೆ. ಮುಂದಿನ 15 ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಕುಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಉಕುಂದ, ಸಿಡಬ್ಲ್ಯೂಆರ್ಸಿ ಈಗ ನೀರು ಬಿಡಬೇಕು ಅಂತ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ತೀರ್ಮಾನ ಆಗಿದೆ ಅಂತ. ಸೊ ಇದಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾದ ಒಂದು ಆಪ್ಷನ್ ಇದೆ. ಆದ್ರೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬರದ ಪರಿಸ್ಥಿತಿ, ಹಸಿ ಬರದ ಪರಿಸ್ಥಿತಿ, ಅಂದ್ರೆ ಮಾಯಿಸ್ಟ್ ಇರುತ್ತೆ ಆದ್ರೆ ನೀರಿರಲ್ಲ, ಇಂಥ ಪರಿಸ್ಥಿತಿಯನ್ನ ರಾಜ್ಯ ಹೇಗೆ ಕನ್ವಿನ್ಸ್ ಮಾಡುತ್ತೆ ಅಂತ ಅನ್ಸುತ್ತೆ. ಈಗ ನಡೆದಿರ್ತಕ್ಕಂಥ ಸಭೆಯಲ್ಲಿ ವಿಫಲವಾಗಿದೆಯಾ? ಹಾಗಾದ್ರೆ ರಾಜ್ಯ ನಮ್ಮ ಪರಿಸ್ಥಿತಿಯನ್ನ ಕನ್ವಿನ್ಸ್ ಮಾಡುವಲ್ಲಿ ವಿಫಲ ಆಗಿದೆಯಾ ಅನ್ನೋ ಪ್ರಶ್ನೆ. ಜೊತೆಗೆ ಮೇಲ್ಮನವಿ ಸಲ್ಲಿಸೋದಾದ್ರೆ ಅದು ಸಿಡಬ್ಲ್ಯೂಆರ್ಸಿನಲ್ಲೇ ಮೇಲ್ಮನವಿ ಸಲ್ಲಿಸೋದಾ ಅಥವಾ ಮತ್ತೆ ಇದು ಕೋರ್ಟ್ ಮೆಟ್ಲು ಹತ್ತುತ್ತಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ನಮ್ಮ ರಾಜ್ಯ ಸರ್ಕಾರ ಅಥವಾ ರಾಜ್ಯದ ಅಧಿಕಾರಿಗಳ ವೈಫಲ್ಯ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಸನ್ನಿವೇಶ ಆಗಿದೆ, ರಾಜ್ಯದಲ್ಲಿ ಬರಗಾಲ ಇದೆ. ಆದರೆ ಇತ್ತೀಚೆಗೆ ಅಲ್ಲಲ್ಲಿ ಮಳೆ ಆಗಿದೆಯಲ್ಲ, ಅದನ್ನ ನೋಡಿ ಈ ಸಿಡಬ್ಲ್ಯೂಆರ್ಸಿ ಇವತ್ತು ಆದೇಶ ಮಾಡಿರುವಂತದ್ದು. ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನ ಬಿಡಿ, ಅಂದ್ರೆ ಹೆಚ್ಚು ಕಡಿಮೆ 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ಆದೇಶ ಮಾಡಿರುವಂತದ್ದು. ಈಗ ಇರುವಂತಹ ಆಯ್ಕೆ ಏನು ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಸಿಡಬ್ಲ್ಯೂಎಂಎ ಮುಂದೆ ಹೋಗುವಂತದ್ದು. ಇದೇ ವಾರದಲ್ಲೇ ಸಿಡಬ್ಲ್ಯೂಎಂಎ ಸಭೆ ಆಗುತ್ತೆ. ಅಂದ್ರೆ ಕಾವೇರಿ ವಾಟರ್ ಮಾನಿಟರಿಂಗ್ ಕಮಿಟಿ, ಆ ಸಭೆ ಏನಾಗುತ್ತೆ, ಆ ಸಮಿತಿಯ ಸಭೆ ಇದೆಯಲ್ಲ, ಅದು ಬಹಳ ಮುಖ್ಯ. ಇವತ್ತು ಶಿಫಾರಸು ಮಾತ್ರ ಆಗಿರೋದು ಶ್ರೀಲಕ್ಷ್ಮಿ. ಇವತ್ತೀಗ ಅವ್ರು ಶಿಫಾರಸು ಮಾಡಿದ್ದಾರೆ ಅಂದ ಕೂಡಲೇ ನಾವು ಇವತ್ತೇ ನೀರನ್ನ ಹರಿಸಬೇಕು ಅಂತ ಇಲ್ಲ. ಸಿಡಬ್ಲ್ಯೂಎಂಎನೇ ಫೈನಲ್, ಅವರು ಆದೇಶ ಮಾಡೋದು. ಇವತ್ತು ಕೇವಲ ರೆಕಮೆಂಡೇಶನ್, ಇದು ರೆಕಮೆಂಡ್ ಮಾಡುವಂತ ಅಧಿಕಾರ ಮಾತ್ರ ಇರುವಂತ ಒಂದು ಅಥಾರಿಟಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಸಮಿತಿ. ಆ ಕಾರಣಕ್ಕಾಗಿ ಬಹುಶಃ ನನಗನ್ಸುತ್ತೆ ಸಿಡಬ್ಲ್ಯೂಎಂಎ ಮುಂದೆ ಹೋಗಿ ನಮ್ಮ ಅಧಿಕಾರಿಗಳು ಯಾವ ರೀತಿ ವಾದವನ್ನು ಮಂಡನೆ ಮಾಡ್ತಾರೆ, ಒಳಹರಿವು ಎಷ್ಟಿದೆ ಈಗ ಆಸ್ ಆಫ್ ನೌ ಎಷ್ಟಿದೆ. ಯಾಕಂದ್ರೆ ಇಂಥ ಆದೇಶಗಳು ಅಂತಿಮಗೊಳ್ಳೋದೇ ಪ್ರೋ ರೇಟ್ ಆಫ್ ಬೇಸಿಸ್ ಮೇಲೆ, ಅಂದ್ರೆ ಎಷ್ಟರ ಮಟ್ಟಿಗೆ ಒಳಹರಿವಿದೆ, ಜಲಾಶಯಗಳಲ್ಲಿ ಎಷ್ಟು ನೀರಿದೆ, ಜೂನ್ಗಿಂತ ಮೊದಲು ಎಷ್ಟಿತ್ತು ನಮ್ಮಲ್ಲಿ ಸ್ಟಾಕು, ಅದಾದ ನಂತರ ಜೂನ್ ನಂತರ ಇಲ್ಲಿಯವರೆಗೆ ಎಷ್ಟು ಒಳಹರಿವಿನಿಂದ ನೀರು ಸಂಗ್ರಹ ಆಗಿದೆ, ಅದನ್ನು ಆಧರಿಸಿ ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಳ್ಳೋದು. ಆ ದೃಷ್ಟಿಯಿಂದ ನೋಡೋದಾದ್ರೆ ನಿಜಕ್ಕೂ ಕರ್ನಾಟಕದ ಪರಿಸ್ಥಿತಿ ಬರಗಾಲದ ಸ್ಥಿತಿ. ಕಳೆದ 2 ತಿಂಗಳಿಂದ ಮಳೆ ಇರಲಿಲ್ಲ, ಆದರೆ ಇತ್ತೀಚೆಗೆ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಹಾಗಾಗಿ ಒಳಹರಿವು ಕಾಣಿಸ್ತಾ ಇದೆ. ಆ ಆಧಾರದ ಮೇಲೆ ಇವರೇನಾದ್ರು ಶಿಫಾರಸು ಮಾಡಿದ್ರೆ ಸಿಡಬ್ಲ್ಯೂಎಂಎ ಮುಂದೆ ಹೋದಾಗ ಬಹುಶಃ ನಮ್ಮ ಕರ್ನಾಟಕದ ಅಧಿಕಾರಿಗಳು ವಾದವನ್ನ ಬಹಳ ಸಮರ್ಥವಾಗಿ ಮಂಡನೆ ಮಾಡಿದ್ದೇ ಆದ್ರೆ ಈಗ ಏನ್ ಹೇಳಿದ್ದಾರೆ, ಅಟ್ಲೀಸ್ಟ್ ಕಡೆ ಪಕ್ಷ ಆ ಪ್ರಮಾಣವನ್ನ ಕಡಿಮೆ ಮಾಡಿಸಬಹುದು. ಹಿಂದೆ ಎಲ್ಲ ಹಾಗಾಗಿದೆ. ಆ ಒಂದು ವಾದದ ಮೇಲೆ ಅದು ತೀರ್ಮಾನ ಆಗುತ್ತೆ, ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಇವರು ಮಂಡನೆ ಮಾಡ್ತಾರೆ ವಾದ ಅಂತ ಹೇಳಿ. ಅದನ್ನು ಆಧರಿಸಿ
ಸಿಡಬ್ಲ್ಯೂಎಂಎ ಈಗ ಏನು CWRC ಮಾಡಿರುವಂತ ಶಿಫಾರಸನ್ನ ರೆಗ್ಯುಲೇಟರಿ ಕಮಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಮಾಡಿರುವಂತ ಶಿಫಾರಸನ್ನ CWMA ಬಹುಶಃ ಕಡಿಮೆ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ನಮ್ಮ ಕರ್ನಾಟಕದ ಅಧಿಕಾರಿಗಳ ವಾದವನ್ನು ಆಧರಿಸಿ ಅದು ಅಂತಿಮಗೊಳ್ಳುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಒಪ್ಪಂದ ಡೀಟೇಲ್ಸ್ಗಾಗಿ.